ಎಷ್ಟುಂಡದ ಚೆನ್ನಾಗಿದೆ. ಹಾಯ್ ಹಲೋ ನಮಸ್ಕಾರ, ಚಾಟರ್ ಬಾಕ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಕುಕ್ಕಿಂಗ್ ರೆಸಿಪಿ ಆಯ್ತಾ. ನಿಮಗೆ ನಾನು ಏನು ಮಾಡ್ತಿದ್ದೀನಿ ಅಂದರೆ 4 ಪೀಸ್ ಚಿಕನ್ ಇದೆ. ಚಿಕನ್ದು 4 ತುಂಡುಗಳಿವೆ. ಆಮೇಲೆ ತೇಜು ಚಿಕನ್ ಬಿರಿಯಾನಿ ಪೇಸ್ಟ್ ಇದೆ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆ, ಉಪ್ಪಿದೆ, 1 ನೀರುಳ್ಳಿ, 1 ಬೆಳ್ಳುಳ್ಳಿ, ಅರಶಿನ ಪುಡಿ, ಟರ್ಮರಿಕ್ ಪೌಡರ್, ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, 4 ಮೆಣಸಿನಕಾಯಿ, 4 ಬೇಕಿಲ್ಲ, 2 ಸಾಕು, ಬೇವಿನ ಸೊಪ್ಪು, ತುಪ್ಪ ಮತ್ತು ಚಕ್ಕೆ ಲವಂಗ. ಇಷ್ಟನ್ನು ಬಳಸಿಕೊಂಡು ನಾವೇನು ಮಾಡ್ಬೋದು, ತೇಜು ಚಿಕನ್ ಬಿರಿಯಾನಿಯನ್ನು ಮಾಡ್ತಾ ಇದ್ದೀವಿ. ಇವತ್ತು ನಾವು ಪೇಸ್ಟ್ ರೆಡಿ ಮಾಡ್ತಾ ಇಲ್ಲ, ಈ ಪೇಸ್ಟನ್ನು ಯೂಸ್ ಮಾಡೋದು. ಮತ್ತು ಇದನ್ನು ರುಬ್ಬಲ್ಲ, ಇದನ್ನು ಪೀಸ್ ಮಾಡಿ ಹಾಕೋದು ಅಂತ ಒಂದು ಐಡಿಯಾ. ಎಲ್ಲ ಇಷ್ಟು ಯೂಸ್ ಮಾಡಿ ಹೆಂಗಾಗುತ್ತೆ ನೋಡೋಣ ಬಿರಿಯಾನಿ. ಇಷ್ಟು ಅಕ್ಕಿ ಇದೆ, 1 ಕಪ್ 1.5 ಕಪ್ ತೊಗೊಂಡಿದ್ದೀವಿ. ವೈಟ್ ರೈಸಲ್ಲಿ ನಾವೀಗ ಬಿರಿಯಾನಿ ಮಾಡ್ತಾ ಇದ್ದೀವಿ. ಓಕೆ, ಹೆಂಗಾಗುತ್ತೆ ನೋಡೋಣ ಬನ್ನಿ ಗಾಯ್ಸ್. ಚಿಕನನ್ನು ಚಂದ ತೊಳಿಬೇಕು. ಸ್ವಲ್ಪ ಸೋಪು ಮತ್ತು ಸಂತೂರ್ ಹ್ಯಾಂಡ್ ವಾಶ್ ಎಲ್ಲ ಹಾಕಿ ಸ್ವಲ್ಪ ತೊಳಿಬೇಕು ಚಂದ. ಅದು ಕೋಳಿ ಇದು ಮಣ್ಣಲ್ಲೆಲ್ಲ ಹೊರಲಾಡಿರ್ತದಲ್ಲ, ಧೂಳೆಲ್ಲ ಮೈಲಿ ಮೆತ್ಕೊಂಡಿರ್ತದೆ, ಧೂಳು ಕಸ ಕಡ್ಡಿ ಎಲ್ಲ. ಓಕೆ, ಚಂದ ತೊಳಿರಿ ಆಯಿತಾ. ನೀರಲ್ಲಿ ಸರ್ಪಲ್ ಹಾಕಿಟ್ರು ಓಕೆ, ಚೆನ್ನಾಗಾಗುತ್ತೆ ಗೈಸ್. ಈಗ ಈ ಪೇಸ್ಟನ್ನು ಹಾಕ್ತಾ ಇದ್ದೀವಿ ಚಿಕನ್ಗೆ. ಸ್ವಲ್ಪ ಈ ಕಡೆ ಚಿಕನ್ ತೇಜು ಚಿಕನ್ ಬಿರಿಯಾನಿ ಮಸಾಲ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇವೆ. ಆಮೇಲೆ ಇದಕ್ಕೆ ಸ್ವಲ್ಪ ಅರಶಿನ ಪೌಡ್ರ್ ಹಾಕಬೇಕು. ಉಪ್ಪು ಇದರಲ್ಲೇ ಇದೆ, ಉಪ್ಪು ಆ್ಯಡ್ ಮಾಡೋದು ಬೇಡ. ಸೊ ಇದನ್ನು ಈಗ ನಾವು ಚಂದ ಮ್ಯಾರಿನೇಟ್ ಮಾಡಬೇಕು, ಚಂದ ಕಲಸಿಡ್ತೀವಿ. 500 ಗ್ರಾಮ್ ಇದಾವು. ಸ್ವಲ್ಪ ಚಂದ ಕಲಸ, ಕ್ಯೂಟ್ ಆಗಿ ಹೆಣ್ಣು ಮಕ್ಕಳು ಕಲಿಸುವಾಗೆ, ಹೆಂಗಸು ಕಲಿಸುವಾಗ ಕಲಿಸ್ತಿದ್ದಾರೆ ಅಜ್ಜಿಗಳು. ಇದು ನಾವು ಸ್ವಲ್ಪ ತಿಡ್ತೀವಿ 1/4 ಗಂಟೆ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಚಂದ ಕಟ್ ಮಾಡಬೇಕು. ಲೈಟ್ರನ್ನು ಹುಡುಕಿ, ಅದು ಇದರ ಅಡಿಯಲ್ಲೆಲ್ಲ ಇರ್ತದೆ, ಲೈಟ್ರನ್ನು ಹುಡುಕಿ ಒಂದು ಸಿಸ್ಟಮ್ ಅಲ್ಲ, ನನಗೆ ಬಾಯಲ್ಲಿ ಸಿಸ್ಟಮ್ ಅಂತಲೇ ಬರ್ತದೆ. ಗ್ಯಾಸ್ ಆನ್ ಮಾಡಬೇಕು. ಇದು ಪ್ರಾಬ್ಲಮ್ ಏನಂದರೆ ಇಲ್ಲಿ ಆನ್ ಮಾಡಬೇಕು ಫಸ್ಟಿಗೆ. ಇಲ್ಲಿ ಆನ್ ಮಾಡಿದೆ ಆಯ್ತಾ. ಇವಾಗ ಗ್ಯಾಸು ಬಿಕ್ಕಟ್ಟಾಗಿದೆ ಅಲ್ಲ. ঝিঙ্কা চিকা ঝিঙ্কা চিকা ঝিঙ্কা চিকা ঝিকাঙ্কা মন আমার পাগল হয়ে পদ্ম পাতায় বসে, মন আমার পাগল হয়ে পদ্ম পাতায় বসে, শিশিরের সাথে কেমন পিরিত করে মরে রে, পিরিত করে মরে. ನಾನು ಹೇಗೆ ಹುಡಿ ಆಗ್ತದೆ ಅಂತ ತೋರಿಸಲ್ಲ, ಯಾಕೆ ಗೊತ್ತಾ, ದೃಷ್ಟಿ ಆದರೆ ಊಟ ಮಾಡಿರೋ ಫುಡ್ ಚೆನ್ನಾಗಾಗಲ್ಲ ಅಂತ ಆಯ್ತಾ. ಯಾಕೆಂದ್ರೆ ಪಾತ್ರೆ ತೂಂಡಲ್ಲ ತೋಜಂದು 2 ಚಕ್ಕೆ ಹಾಕಿದೆ. ಇದರಲ್ಲಿ ಲವಂಗ ಅಂತ ಕಾಣಿಸ್ತಿದೆ, ಲವಂಗ ಹಾಕ್ತಿದೆ ಆಯ್ತಾ. ಈಗ ಈರುಳ್ಳಿ ಹಾಕ್ತೀನಿ, ಮುಂಚಿ ಕೂಡ ಹಾಕ್ತೀನಿ. ಮೆಣಸು ಮತ್ತೆ ಈರುಳ್ಳಿ ಆಯ್ತಾ. ಏನು ಪರಿಮಳ ಬರ್ತಿದೆ ದೇವ್ರೇ, ತುಂಬಾ ಪರಿಮಳ ಬರ್ತಿದೆ. ಈಗ ಬೇವು ಸೊಪ್ಪು ಹಾಕ್ತೇನೆ. ಬೇವು ಸೊಪ್ಪು ವಾಶ್ ಮಾಡಿದಲ್ಲ, ಬೇವು ಸೊಪ್ಪು ಇಷ್ಟ ಹಾಕೋಲ್ಲ ಆಯ್ತಾ. ನೀರು ಪೋಲ್ ಮಾಡ್ಬಾರ್ದು ಬೇಸಿಗೆಲ್ಲ. ಈಗ ಒಂದು ಸಣ್ಣ ಸೌಟನ್ನು ಹಿಡಿದು ಗರ 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 ತಿರುಗಿಸಿ ಆಯ್ತಾ. 3 ಜನಕ್ಕೆ ಅಡಿಗೆ ಮಾಡುವಾಗೆ ಫೀಲ್ ಆಗಬೇಕು ನೋಡಿ. ಈಗ ಬೇಯ್ತಾ ಇದೆ. ಮಾಡಿರೋ ಚಿಕನ್ ನೋಡಿ ಚಂದ ನೀರು ಬಿಡ್ತಾ ಉಂಟು ನೋಡಿ. ಆ್ಯಕ್ಚುಲಿ ಅಕ್ಕಿ ತೊಳೆದಿಡ್ಬೇಡಿ ಆಯ್ತಾ. ನಾನು ತೊಳೆದಿಟ್ಟರೆ ಅದೊಂಥರ ದೋಸೆಗೆ ಅಕ್ಕಿ ಬದಲಿಸಿದ್ದಲ್ಲ ಹಾಗೆ ಆಗ್ತದೆ. ಆಗ್ತಾ ಇಲ್ಲ. ಉಪ್ಪು ಹಾಕು, ಚೂರು ಉಪ್ಪು ಹಾಕು ಟೇಸ್ಟಿಗೆ. ಓಕೆ, ಉಪ್ಪಾಯ್ತು.
ಏನು ಪರಿಮಳ, ಏನು ಪರಿಮಳ, ಭಾರಿ ಚಂದ ಪರಿಮಳ. Okay. ನೋಡಿ ಪಕ್ಕದ ಮನೆಯವರೆಲ್ಲ ವಿಂಡೋದಲ್ಲಿ ಇಕ್ಕಿ ನೋಡ್ತಾ ಇದ್ದಾರೆ ಪರಿಮಳಕ್ಕೆ, ಅಷ್ಟು ಚಂದ ಮಾಡ್ತಿದ್ದೆ ನಾನು. ಈಗ ಚಿಕನ್ ಅನ್ನು ನಾನು ಹಾಕ್ತಾ ಇದ್ದೀನಿ ಗಾಯ್ಸ್. ಒಳ್ಳೆ ಬೆಂಕಿ ಇಡುವಾಗ ಈಗ ರೈಸ್ ಮತ್ತೆ ಸೊಪ್ಪೆಲ್ಲ ಹಾಕಿದ್ದೇನೆ, ಬೆಂದಿದೆ, ಬೇಯ್ತಾ ಇದೆ. ಈಗ ವಿಸಿಲ್ ಕೂಗಿಸುವ 2-3. ಲೆಮನ್ ಜ್ಯೂಸ್ ಕೂಡ ಹಾಕಿದ್ದೀನಿ. ಓಕೆ, ವಿಸಿಲ್ ಕೂಗಿಸಿ ನೋಡ. ಈಗ ರೈಸಲ್ಲಿ ಮಾಡಿದ್ದು ಬಿರಿಯಾನಿ ರೆಡಿಯಾಗಿದೆ. ಆ್ಯಕ್ಚುಲಿ ನಾವು ರೈಸ್ ಬಿರಿಯಾನಿ ಮಾಡಿದೆ ಆಯಿತಾ, ಸೋನು ಮೊಸರು ಅಕ್ಕಿ ಎಲ್ಲ ಅಲ್ಲ. ಚೆನ್ನಾಗಾಗಿದೆ. ಈಗ ಸ್ವಲ್ಪ ಮುಚ್ಚಲು ತೆಗೆದಿಟ್ರೆ ಚಂದ ಟೇಸ್ಟ್ ಚೆನ್ನಾಗಿ ಬಂದಿದೆ. ಈಗ ನಾವು ತಿಂತೇವೆ.